ಮಳೆ ಇಲ್ಲದೆ ಕಂಗಾಲಾಗಿದ್ದಂತಹ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ನಾನಾ ರೀತಿಯ ಅವಾಂತರಗಳು ಮುಂಗಾರು ಮಳೆಯಿಂದ ಸೃಷ್ಟಿಯಾಗ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲಾದ್ಯಂತ ಅಬ್ಬರದ ಮಳೆ ಸುರಿತಾ ಇದೆ. ಗಂಗಾವಳಿ ನದಿ ನೀರು ಹೆಚ್ಚಳವಾಗಿ ಅಂಕೋಲ ತಾಲೂಕಿನ ಬಿಳಿಹೊಂಗಿ, ಹೊನ್ನೆಬೈಲು, ಮಂಜುಗುಣಿಯಲ್ಲಿ ರಸ್ತೆ ಮತ್ತು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೊನ್ನೆಬೈಲಿನಲ್ಲಿ 20 ಮನೆ ಸಂಪೂರ್ಣವಾಗಿ ಜಲಾಹುತಿಯಾಗಿದೆ. ಇನ್ನು ಬಿಳೆಹೊಂಗೆ, ಹೊನ್ನೆಬೈಲು, ಶಿಂಗನಮಕ್ಕಿ, ಮಂಜುಗುಣಿ ಶಾಲೆಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ತೆರೆದಿದೆ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕೂಡ ಜಾಸ್ತಿ ಆಗ್ತಾ ಇದೆ. ಬದುಕನ್ನು ನಡೆಸೋದು ಕೂಡ ದುಸ್ತರವಾಗ್ತಾ ಇದೆ. ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿಯುತ್ತದೆ. ಕಳೆದ 2 ದಿನದಿಂದ ಸುರಿದಂತಹ ಮಳೆಗೆ ಯಲ್ಲಾಪುರ ಭಾಗದಿಂದ ಗಂಗಾವಳಿ ನದಿ ನೀರನ್ನು ಹರಿದು ಬರುತ್ತದೆ. ಅದು ಅಂಕೋಲ ಭಾಗದಲ್ಲಿ ಈಗ ಪ್ರವಾಹವನ್ನು ಸೃಷ್ಟಿ ಮಾಡಿರುವಂಥದ್ದು ತೀರ ಪ್ರದೇಶದಲ್ಲಿರುವಂತಹ ಜನರಿಗೆ ಆತಂಕವನ್ನು ತಂದೊಡ್ಡಿದೆ. ನಾವಿವತ್ತು ಅಂಕೋಲ ತಾಲೂಕಿನ ಬಿಳೆಹೊಂಗಿ ಭಾಗದಲ್ಲಿದ್ದೀವಿ. ನಿಮಗೆ ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು 4-5 ಮನೆಗಳು ಈಗ ಜಲಾವೃತವಾಗಿದ್ದಾವೆ, ರಸ್ತೆಗಳು ಜಲಾವೃತವಾಗಿದ್ದಾವೆ. ಇಲ್ಲಿನ ಜನ ಅದೇ ರಸ್ತೆಯಲ್ಲೇ ತಿರುಗಾಡುವಂಥ ಪರಿಸ್ಥಿತಿ ಇದೆ. ಇನ್ನೂ ಹೆಚ್ಚಿನ ನೀರು ಈ ಭಾಗದಲ್ಲಿ ಬರುವಂಥ ಸಾಧ್ಯತೆ ಇದ್ದಾವೆ. ಸುಮಾರು 4ಕ್ಕೂ ಹೆಚ್ಚು ಮನೆಗಳು ಈಗ ಆಗಿರುವಂಥದ್ದು. ಅದರ ಜೊತೆಗೆ ಕೃಷಿ ಭೂಮಿಯು ಕೂಡ ಈಗ ಜಲಾವೃತವಾಗಿರುವಂಥದ್ದು ನೀವು ನೋಡ್ಬೋದು. ಸುಮಾರು ಒಂದು 20 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿರುವಂತಹ ಕೃಷಿ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪ್ರತಿ ವರ್ಷ ಅಂಕೋಲದ ಈ ಬಿಳೆಹೊಂಗಿ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಯಿತು ಅಂತಂದರೆ, ಗಂಗಾವಳಿಯ ನದಿಯ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಾಗ ಈ ಭಾಗದಲ್ಲಿ ಮನೆಗಳು ಜಲಾವೃತವಾಗ್ತದೆ, ಕೃಷಿ ಭೂಮಿಗಳು ಜಲಾವೃತವಾಗ್ತವೆ. ಅದರ ಜೊತೆಗೆ ನಿಮಗೆ ನಾನೀಗ ಈ ಭಾಗದಲ್ಲಿ ಕೂಡ ತೋರಿಸ್ತೇನೆ. ಮನೆಯಲ್ಲಿ ಕೂಡ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಯಾಕಂತಂದರೆ ಮಳೆ ಹೆಚ್ಚಿನ ಪ್ರಮಾಣ ಬಂತು ಅಂತಂದರೆ ಈ ಭಾಗದಲ್ಲಿರುವ ಸುಮಾರು 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗುತ್ತದೆ. ಇವತ್ತು ಹೆಚ್ಚಿನ ಮಳೆ ಬಂದಿದ್ದರಿಂದಾಗಿ ಮಳೆಯ ಒಂದು ದೊಡ್ಡ ಆರ್ಭಟದಿಂದಾಗಿ ಈ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಈಗ ಮನೆಗಳು ಕೂಡ ಜಲಾವೃತವಾಗಿದ್ದಾವೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಈಗ ಈ ಜನರನ್ನು ಕಾಳಜಿ ಕೇಂದ್ರಕ್ಕೆ ಈಗ ರವಾನೆಯನ್ನು ಮಾಡ್ತಾರೆ. ಅಧಿಕಾರಿಗಳು ಕೂಡ ಈಗ ಬಂದು ಈ ಭಾಗದಲ್ಲಿ ಈಗ ವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು ನೀವು ನೋಡ್ಬೋದು. ಇನ್ನು ಈ ಭಾಗದಲ್ಲಿ ಯಾವ ರೀತಿಯ ಒಂದು ಪ್ರವಾಹ ಇರೋವಂಥದ್ದು, ಈ ಭಾಗದಲ್ಲಿ ಸಾಕಷ್ಟು 4-5 ಮನೆಗಳು ಕೂಡ ಈಗ ಜಲಾವೃತವಾಗ್ತಾ ಇರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂತು ಅಂತಂದರೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಈ ಭಾಗದಲ್ಲಿರುವಂಥ ಈಗ ದೇವಸ್ಥಾನ ಇರ್ಬೋದು, ಸಿಕ್ಕಾಪಟ್ಟ ಮನೆಗಳಿದ್ದಾವೆ, ಇವೆಲ್ಲವೂ ಕೂಡ ಈಗ ಜಲಾವೃತವಾಗ್ತಾ ಇದೆ. ಗಂಗಾವಳಿಯ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಸುತ್ತಮುತ್ತಲಿರುವ ಪ್ರದೇಶಗಳಿಗೆ ಈಗ ಹೆಚ್ಚಿನ ಆತಂಕ ಇರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮಳೆಯಿಂದಾಗಿ ಅನಾಹುತ ಆಗ್ತಾ ಇರೋದನ್ನು ಕಾಣ್ಬೋದಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.